ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ಗೆ ಸ್ವಾಗತ. ಇಳಿಯ ಹೃದಯವಂತಿಕೆ. ದಟ್ಟ ಅರಣ್ಯ, ಹಚ್ಚ ಹಸಿರಿಂದ ಕೂಡಿದ ಹುಲ್ಲು. ಅಲ್ಲಿ ಒಂದು ಸುಂದರವಾದ ಮರವಿತ್ತು. ಆ ಮರ ನೋಡಲು ಮನಮೋಹಕವಾಗಿತ್ತು. ಎಲೆ ಮತ್ತು ಹೂ ಹಣ್ಣುಗಳಿಂದ ಕಂಗೊಳಿಸುತ್ತಿತ್ತು. ಹಸಿರು ಎಲೆಗಳು ರೆಂಬೆ ಕೊಂಬೆಗಳಲ್ಲಿ ವ್ಯಾಪಿಸಿತ್ತು. ಹಣ್ಣುಗಳು ಮರದ ತುಂಬ ವ್ಯಾಪಿಸಿದ್ದವು. ಆದ್ದರಿಂದ ಅಲ್ಲಿ ಅನೇಕ ಪಕ್ಷಿಗಳು ಆ ಮರದ ಮುಖಾಂತರವೇ ಜೀವನ ನಡೆಸುತ್ತಿದ್ದವು. ಅಲ್ಲಿ ಗಿಳಿ ಸಹ ವಾಸವಾಗಿತ್ತು. ಆ ಮರದ ನೆರಳು ಬಹಳ ವಿಶಾಲವಾಗಿ ವ್ಯಾಪಿಸಿತ್ತು. ಆದ್ದರಿಂದ ಕೆಲವು ಪ್ರಾಣಿಗಳು ಆ ಮರದ ಅಡಿಯಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತಿದ್ದವು. ಒಂದು ದಿನಕ್ಕಾಗಿ ಹೊಸದಾಗಿ ಆ ಮರಕ್ಕೆ ಬಂದಿತ್ತು. ಅದು ಈ ಮರದ ಆಶ್ರಯ ಪಡೆಯಲು ಬಂದಾಗ ಉಳಿದ ಪ್ರಾಣಿಗಳು ಇಲ್ಲಿ ಇರಲು ಒಪ್ಪಿದವು. ಮರುದಿನ ಗಿಡುಗ ವಾಸಕ್ಕೆ ಬಂದಿತ್ತು. ಗಿಳಿಗೆ ಮರದ ಮೇಲೆ ಕನಿಕಾರ ಉಂಟಾಯಿತು. ಯಾರು ಬಂದರೂ ನೀನು ಆಶ್ರಯ ನೀಡುತ್ತೀಯಾ? ನಿನ್ನ ಗುಣ ಅಮೋಘವಾಗಿದೆ. ನೀನು ನಿನ್ನ ಕಡಿಯಲು ಬಂದರೂ ಅವರಿಗೆ ನೆರಳು ನೀಡಿಬಿಡುವೆ ಎಂದು ಗಿಳಿ ಹೊಗಳಿತು. ಆಗ ಮರ, ಅದು ನನ್ನ ಹುಟ್ಟುಗುಣ ಎಂದಿತು. ಮರುದಿನ ಗಿಡುಗ ಮರವನ್ನು ಕೊಕ್ಕಿನಿಂದ ಕುಕ್ಕುತ್ತಿತ್ತು. ಇದರಿಂದ ಕೋಪಗೊಂಡು ಗಿಳಿ, ಹಾಗೆ ಮಾಡಬೇಡ, ಇದರಿಂದ ಮರಕ್ಕೆ ನೋವಾಗುತ್ತದೆ ಎಂದು ಗದರಿತು. ಆಗ ಮರ, ಗಿಳಿರಾಯ ಇರಲಿ, ಅದು ಆಹಾರಕ್ಕಾಗಿ ಕುಕ್ಕುತ್ತಿದೆ ಎಂದಿತು. ಆಗ ಗಿಳಿ, ಇದರಿಂದ ನಿನಗೆ ನೋವಾಗುವುದಿಲ್ಲವೇ ಕೇಳಿತು. ಆಗ ಮರ, ಆಗಲಿ, ಆ ಗಿಡುಗಕ್ಕೆ ಆಹಾರ ಸಿಗುತ್ತದೆ, ಅದೇ ನನಗೆ ಸಂತೋಷ. ಮರದ ಮಾತು ಕೇಳಿ ಗಿಳಿಗೆ ಆಶ್ಚರ್ಯವಾಯಿತು. ಒಂದು ದಿನ ಮರ ಇದ್ದಕ್ಕಿದ್ದಂತೆ ಒಣಗತೊಡಗಿತು. ಎಲ್ಲ ಪಕ್ಷಿಗಳು ಹಾರಿ ಬೇರೆ ಕಡೆ ವಲಸೆ ಹೋದರು. ಗಿಡುಗನೂ ಹೊರಟು ಹೋಯಿತು. ಇದರಿಂದ ಗಿಳಿಗೆ ತುಂಬಾ ಬೇಸರವಾಯಿತು. ಮರ ಚೆನ್ನಾಗಿ ಇದ್ದಾಗ ಇದರ ಆಹಾರ ತಿಂದು ಈಗ ಮರಕ್ಕೆ ಕಷ್ಟ ಬಂದಾಗ ಅದಕ್ಕೆ ಸಹಾಯ ಮಾಡದೆ ಬೇರೆ ಕಡೆ ಹೋದರಲ್ಲ, ಒಬ್ಬರಿಗೂ ಹೃದಯವಂತಿಕೆ ಇಲ್ಲವಲ್ಲ ಎಂದು ಬೇಸರಗೊಂಡಿತು. ಗಿಳಿ ಮಾತ್ರ ಈ ಮರ ಬಿಟ್ಟು ಹೋಗದೆ ತಾನೂ ಕೂಡ ಹಸುವಿನಿಂದ ಬಳಲಿತು. ಮರುದಿನ ಒಬ್ಬ ಬೇಟೆಗಾರ ಕಾಡಿನಲ್ಲಿ ಬೇಟೆಗಾಗಿ ಪ್ರಾಣಿಗಳನ್ನು ಹುಡುಕುತ್ತಾ ಹೋಗುತ್ತಿದ್ದ. ಆಗ ಈ ಒಣಗಿದ ಮರ ಹಾಗೂ ಅಲ್ಲೇ ಇರುವ ಗಿಳಿ ನೋಡಿದ. ಆಗ ಗಿಳಿ ಆ ಬೇಟೆಗಾರನನ್ನು ಕರೆಯಿತು. ಬೇಟೆಗಾರ ಕೇಳಿದ, ಯಾಕೆ ಈ ಬತ್ತಾದ ಮರದಲ್ಲಿ ವಾಸವಾಗಿದ್ದೀಯ? ಎಲ್ಲ ಪಕ್ಷಿಗಳು ಹಾಗೆ, ನೀನು ಬೇರೆ ಮರಕ್ಕೆ ವಲಸೆ ಹೋಗಬಾರದೆ? ಆಗ ಗಿಳಿ, ಇಲ್ಲ, ಈ ಮರ ಆರೋಗ್ಯವಾಗಿದ್ದಾಗ ಎಲ್ಲರಿಗೂ ಆಶ್ರಯ ನೀಡಿತ್ತು. ಈಗ ಕಷ್ಟದಲ್ಲಿದೆ, ಇಂಥ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬೇರೆ ಕಡೆ ಹೋಗುವುದು ತರವೇ ಕೇಳಿತು. ಗಿಳಿಯ ಹೃದಯವಂತಿಕೆ ಕಂಡು ಬೇಟೆಗಾರನಿಗೆ ಬಹಳ ಸಂತೋಷವಾಯಿತು. ಇಂದಿನಿಂದ ನೀನು ನನ್ನ ಒಳ್ಳೆಯ ಗೆಳೆಯ ಎಂದ ಬೇಟೆಗಾರ. ಹೆದರಬೇಡ, ಈ ಮರದ ಕಾಯಿಲೆ ಹೋಗಲಾಡಿಸಲು ನಾನು ವೈದ್ಯರನ್ನು ಕರೆವೆ ಎಂದ. ಗಿಳಿಗೆ ಸಂತೋಷವಾಯಿತು. ಇದರ ಬೇರು ಒಂದು ಕೀಟ ತಿನ್ನುತ್ತಾ ಇದೆ, ಅದಕ್ಕೆ ಆಹಾರ ಸಾಲದೆ ಸೊರಗಿದೆ. ಈ ಮರದ ಬುಡಕ್ಕೆ ಆ ಕೀಟ ಹೋಗಲು ಒಂದು ಔಷಧಿ ನೀಡುವೆ. ದಿನಾಲೂ ರಾತ್ರಿ ಹಾಕಿರಿ, ಕೀಟ ಸಾಯುತ್ತದೆ. ನಂತರ ಮರ ಮೊದಲಿನ ಹಾಗೆ ಹಸಿರಾಗುತ್ತದೆ ಎಂದರು ವೈದ್ಯರು. ಗಿಳಿ ಪ್ರತಿದಿನವೂ ಔಷಧ ಹಾಕಿತು. ಕೆಲವು ತಿಂಗಳ ನಂತರ ಮರ ಹಸಿರಿನಿಂದ ಕಂಗೊಳಿಸಿತು. ಮೊದಲಿನ ಹಾಗೆ ಆಯಿತು. ಗಿಳಿ ಮರಕ್ಕೆ ಧನ್ಯವಾದ ಹೇಳಿತು. ಗಿಳಿಯೂ ಆ ಬೇಟೆಗಾರನಿಗೆ ಧನ್ಯವಾದ ಹೇಳಿತು. ಆಗ ಬೇಟೆಗಾರ, ನಿನ್ನ ಹೃದಯವಂತಿಕೆ ಮೆಚ್ಚಿದೆ. ಕಷ್ಟದಲ್ಲಿರುವಾಗ ನಿನ್ನ ಸಹಾಯದ ಮನೋಭಾವ ನನಗೆ ತುಂಬಾ ಹಿಡಿಸಿತು ಎಂದು ಬೇಟೆಗಾರ ಗಿಳಿಯನ್ನು ಹೊಗಳಿದ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.